ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ರೈತರ ವಿರುದ್ಧ ಪದೇ ಪದೇ ಒಂದಿಲ್ಲ ಒಂದು ರೀತಿಯಿಂದ ತೊಂದರೆ ಕೊಡ್ತಾನೆ ಇದೆ. ಇತ್ತೀಚೆಗೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524.756ಕ್ಕೆ ನೀರು ನಿಲ್ಲಿಸಬಾರ್ದು. ನೀರು ನಿಲ್ಲಿಸಿದ್ರೆ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಿಗೆ ಮಹಾಪೂರ ಉಂಟಾಗಿ ಅಲ್ಲಿ ತೊಂದರೆ ಆಗ್ತೈತಿ ತಿಳ್ಕೊಂಡು ಹೇಳಿ ಅವೈಜ್ಞಾನಿಕವಾಗಿ ಇವತ್ತು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈ ಹಿಂದೆ ಅಂದ್ರೆ 2019ನೇ ಸಾಲಿನಲ್ಲಿ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಿಂದ ಆಲಮಟ್ಟಿ ಜಲಾಶಯದ ಸಂಪೂರ್ಣ ಭರ್ತಿಯಾದ ನಂತರ ಹಿನ್ನೀರಿನಿಂದನೇ ನಮ್ಮ ಮಹಾಪೂರ್ ಬಂದ ತಿಳ್ಕೊಂಡು ಹೇಳಿ ಆ ಸುಳ್ಳೆ ಖ್ಯಾತಿ ತೆಗೆದಿದ್ರು. ಅವಾಗ ತಮ್ಮದೇ ಮಹಾರಾಷ್ಟ್ರ ಸರ್ಕಾರದ ಅವಾಗ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ವಡ್ನರಿ ಅಂತಕ್ಕಂಥ ನಿವೃತ್ತ ನೀರಾವರಿ ತಜ್ಞರು ಅವ್ರನ್ನ ಒಂದು ನೇತೃತ್ವದೊಳಗೊಂದು ಕಮಿಟಿ ರಚನೆ ಮಾಡಿ ಅಧ್ಯಯನಕ್ಕಾಗಿ ಆಲಮಟ್ಟಿ ಕಳಿಸಿದ್ರು. ಅವ್ರ ಸಂಪೂರ್ಣ ಅಲ್ಲಿಯ ಒಂದು ವಸ್ತುಸ್ಥಿತಿಯನ್ನ ಅಧ್ಯಯನ ಮಾಡಿ ಮನವರಿಕೆ ಮಾಡಿಕೊಟ್ಟ ನಂತರ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಏನು ಮಹಾಪೂರ ಉಂಟಾಗ್ಯದ ಇದು ಆಲಮಟ್ಟಿ ಡ್ಯಾಮಿನ ಹಿನ್ನೀರಿನಿಂದಲ್ಲ, ಅದಕ್ಕೆ ಕಾರಣ ಬೇರೆ ತಿಳ್ಕೊಂಡು ಹೇಳಿ ಸ್ಪಷ್ಟವಾದಂತಹ ವರದಿಯನ್ನ ವೈಜ್ಞಾನಿಕವಾಗಿ ಮಾಡಿ ಕಳಿಸಿದ್ರು. ಅವರು ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಮತ್ತೆ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಅಲ್ಲಿಯೇ ರೈತರ ಎತ್ತಿ ಕಟ್ಟಿ ಇಡೀ ಮಹಾರಾಷ್ಟ್ರ ಸರ್ಕಾರದ ಸಚಿವ ಸಂಪುಟನೇ ಇವತ್ತು ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ನಮ್ಮ ಉತ್ತರ ಕರ್ನಾಟಕ ವಿಶೇಷ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಅವಳಿ ಜಿಲ್ಲೆಯ ರೈತರು ಇವತ್ತ ಹಾಳು ಮಾಡ್ಲಿಕ್ಕೆ ಇವತ್ತು ಹೊಂಚಾಗ್ತಾ ಇದೆ. ಈ ಒಂದು ವಿಷಯವಾಗಿ ಕರ್ನಾಟಕ ಸರ್ಕಾರ ಸುಮ್ಮನೆ ಕೂಡಬಾರದು. ಮಹಾರಾಷ್ಟ್ರ ಸರ್ಕಾರಕ್ಕೆ ಬುದ್ಧಿ ಕಲಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತಂದು ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರಿಗೆ ಕರೆಸಿ 2019ರಲ್ಲಿ ಏನು ತಜ್ಞರು ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನ ಅವರಿಗೆ ಮಕ್ಕಕ್ಕೆ ಬೀಸಾಕಿ ಅದನ್ನ ಅಲ್ಲಿರ್ತಕ್ಕಂಥ ಅಂಶಗಳನ್ನ ಅವರು ಮನವರಿಕೆ ಮಾಡಿಕೊಟ್ಟು ಇಲ್ಲಿಗೆ ಅವ್ರ ಹೋರಾಟವನ್ನು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರ ಸರ್ಕಾರದ ಹೋರಾಟಕ್ಕೆ ಮಣಿದು ನೀರು ನಿಲ್ಲಿಸೋದನ್ನ ಸರ್ಕಾರ ಬಂದ್ ಮಾಡಿದರೆ ನಮ್ಮ ಕರ್ನಾಟಕ ಸರ್ಕಾರದ ವಿರುದ್ಧ ನಾವು ಚಳವಳಿ ಮಾಡಬೇಕಾಗ್ತದೆ. ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಎಲ್ಲ ರೈತಪರ ಸಂಘಟನೆ ಜೊತೆಯಾಗಿ ನಾವು ಉದ್ಗ್ರ ಹೋರಾಟ ಮಾಡ್ಬೇಕಾಗಿ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘ ಕಾರ್ಯದರ್ಶಿ. ಏನು ಡಿಸಿ ಆಫೀಸ್ ಮುಂದ ಸ್ಟ್ರೈಕ್ ಕೂಡ್ಲಿಕ್ಕೆ ಕುಂತೀವಿ. ವಿಚಾರ ಅಂದ್ರ ನೀರಿನ ಸಲುವಾಗಿ. ನೀರು ಈಗ ಮಹಾರಾಷ್ಟ್ರ ಸರ್ಕಾರ ನಮ್ ಸರ್ಕಾರದ ಜೊತೆಗೆ ನಾವು ಹೋರಾಟ ಮಾಡ್ಬೇಕಂತದ್ದು ಒಂದು ನಿರ್ದಿಷ್ಟವಾದ ಅಂಶ ಆಗೈತಿ. ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ರೈತರನ್ನ ತಗೊಂಡು ನೀರ್ ಬೇಕಂತ ಹೋರಾಟ ಮಾಡ್ತಿ. ಅಂದ್ರೆ ನಮ್ಮ ಸರ್ಕಾರಕ್ಕೆ ಏನಾಗೈತಿ? ನಮ್ ಸರ್ಕಾರ ಯಾಕ ಮುಚ್ಕೊಂಡ್ ಕುಂತೈತಿ? ಅದ ಒಂದು ವಿಚಾರಕ್ಕ ನಾವು ಸರ್ಕಾರಕ್ಕ ಎಚ್ಚರಿಕೆ ಕೊಡ್ಲಿಕ್ಕ ಇವತ್ತ ಬಿಜಾಪುರ ಮತ್ತು ಬಾಗಲಕೋಟೆ ರೈತರಿಗೆ ಅನ್ಯಾಯ ಆಗೋ ಸಂಬಂಧ ಇವತ್ತು ನಾವು ಡಿಸಿ ಆಫೀಸಿಗೆ ಬಂದು ಮನವಿ ಕೊಡ್ಲಾಕ್ ಕುಂತೀವಿ. ಅಲ್ಲಿ ಸರ್ಕಾರ ಅಷ್ಟೊಂದು ಎಚ್ಚರಿಕೆ ನಮ್ ಸರ್ಕಾರಕ್ಕೆ ಏನಾಗೈತೆ ಒಂದು ಪ್ರಶ್ನೆ ನಮ್ಮೆಲ್ಲರಿಗೆ ಕಾಡತ್ತದ. ಇವತ್ತು ಯಾಕೆ ನಾವು ರೈತ ಮಹಿಳೆಯರು ಎಲ್ರೇ ಅನ್ಕೊಂಡಿರ್ಬೇಕು ರೈತ ಮಹಿಳೆಯರ ಸುಮ್ ಬಂದಿರ್ಬೇಕು ಅವ್ರ ಹಿಂದೆ ಬೆನ್ನ ಹತ್ತಿ ಕರ್ದಾರನ ಆ ತರ ಅಲ್ಲ. ರೈತರು ಕೂಡ ಮಹಿಳೆಯರೇ ನಾವು. ಈಗ ಯಾಕಂದ್ರ ರೈತರಂದ್ರ ಅಷ್ಟು ಸರಳ ತಿಳ್ಕೊಂಡ್ಬಿಟ್ರ ಯಾರು ಮಹಾರಾಷ್ಟ್ರ ಸರ್ಕಾರದವ್ರು ಅವರು ರೈತರೇ ನಾವು ರೈತರು. ಬಟ್ ಅವ್ರು ಹೋರಾಡತಾರ ನಮ್ಮ ರೈತರು ಯಾಕ ಕಣ್ ಮುಚ್ಕೊಂಡ್ ಕುಂತಾರಂತ ನಮ್ಮ ಸರ್ಕಾರ. ಆದ್ರೆ ನಾವು ಯಾರು ನಮ್ಮ ಕರ್ನಾಟಕ ರೈತರು ಕಣ್ ಮುಚ್ಕೊಂಡ್ ಕುಂತಿಲ್ಲ. ಇವತ್ತಿನ ದಿನದಲ್ಲಿ ನಾವು ಇನ್ನೂ ಇವತ್ತಿಗೆ ಇದು ಮುಟ್ಟಂಗಿಲ್ಲ. ಒಂದ್ ವೇಳೆ ಅದು ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗಿದ್ರ ನಾವು ಇಲ್ಲಿಗೆಲ್ಲ ವಿಧಾನಸೌಧ ತನೂ ಹೋಗಿ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಸುಜಾತ ಬಂಡಿವಡ್ರ ಅಂತ ಹೇಳಿ. ಇಂದಿನ ದಿನ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಜಂಟಿಯಾಗಿ ಹೋರಾಟವನ್ನು ತೆಗೆದುಕೊಂಡಿದ್ದೇವೆ. ಏನಂತಂದ್ರೆ ಆಲಮಟ್ಟಿ ಜಲಾಶಯ ನೀರಿನ ಮಟ್ಟವನ್ನು 524ಕ್ಕೆ ನಿಲ್ಲಿಸಬಾರ್ದಂತ ಮಹಾರಾಷ್ಟ್ರ ಸರ್ಕಾರ ಖ್ಯಾತಿ ಒಡ್ಡು ಅಲ್ಲಿನ ರೈತರಿಗೆ ಎತ್ಕಟ್ತಾ ಇದ್ದಾರೆ ಹಾಗೂ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದಕ್ಕೆ ಮಣಿಬಾರ್ದಂತ ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ. ಹಾಗೂ ಬೇಗನೆ 524ಕ್ಕೆ ಆಲಮಟ್ಟಿ ಜಲಾಶಯವನ್ನು ಎತ್ತರ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಪರವಾಗಿ ರೈತರ ಪರವಾಗಿ ರೈತ ಸಂಘದ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ನನ್ನ ಹೆಸರು ವಿಜಯ್ ವಿಠಲ್ ಪೂಜಾರ್, ರೈತ ಸಂಘ ಜಿಲ್ಲಾಧ್ಯಕ್ಷ.